ಟಿಪ್ಪು ಸುಲ್ತಾನ್ ಮತ್ತು ಅವರ ಮಕ್ಕಳ ದುಃಖಭರಿತ ಕಥೆ. ಇತಿಹಾಸದ ಪುಟಗಳಲ್ಲಿ ಒಂದಾದ 1799 ಇದು ಮೈಸೂರು ಸಿಂಹ ಟಿಪ್ಪು ಸುಲ್ತಾನರ ಜೀವನದಲ್ಲಿ ಗಾಢವಾದ ಕತ್ತಲೆಯ ಕ್ಷಣ. ಇಂಗ್ಲಿಷ್ ಪಡೆಗಳ ವಿರುದ್ಧ ನಡೆದ 4ನೇ ಮೈಸೂರು ಯುದ್ಧ ಭಾರೀ ತೀವ್ರವಾಗಿತ್ತು. ಟಿಪ್ಪು ಸುಲ್ತಾನ್ ದೇಶಕ್ಕಾಗಿ ಶೂರವೀರನಾಗಿ ಹೋರಾಡಿದರು, ಆದರೆ ಶಕ್ತಿಯ ಭಿನ್ನತೆ ಕಾರಣವಾಗಿ ಅವರು ಸೋಲುವ ಪರಿಸ್ಥಿತಿ ಎದುರಾಯಿತು. ಈ ಸೋಲಿನ ನಂತರ ಇಂಗ್ಲಿಷರ ಲಾರ್ಡ್ ಕಾರ್ನ್ ವಾಲಿಸ್ ಅವರೊಂದಿಗೆ ಒಂದು ಶ್ರಮಯುತ ಒಪ್ಪಂದಕ್ಕೆ ತಲೆಬಾಗಬೇಕಾಯಿತು. ಆ ಒಪ್ಪಂದದ ಅಡಿಯಲ್ಲಿ ತಮ್ಮ ಹೃದಯದ ತುಣುಕುಗಳಾದ 2 ಪುತ್ರರು ಅಬ್ದುಲ್ ಖಾಲಿಕ ಮತ್ತು ಮುಯ್ಜ್ ಉದ್ದೀನ್ ಅವರನ್ನು ಇಂಗ್ಲಿಷರ ಕೈಗೆ ಗಿರವಿಯಾಗಿ ಅಂದರೆ ಬಾಂಧಕರಾಗಿ ಒಪ್ಪಿಸಲು ಟಿಪ್ಪು ಸುಲ್ತಾನ್ ಬಾಧ್ಯರಾದರು. ಎಷ್ಟೊಂದು ನೋವಿನ ಕ್ಷಣವದು. ಒಂದು ತಂದೆ ತನ್ನ ಮಕ್ಕಳನ್ನು ದೇಶದ ಗೌರವಕ್ಕಾಗಿ ಶತ್ರು ಕೈಗೆ ಒಪ್ಪಿಸುತ್ತಿರುವ ದೃಶ್ಯ ಇತಿಹಾಸದಲ್ಲಿಯೇ ಅನನ್ಯ. ಮಕ್ಕಳ ಕಣ್ಣುಗಳಲ್ಲಿ ಭಯ, ತಂದೆಯ ಹೃದಯದಲ್ಲಿ ವ್ಯಥೆ, ಆದರೆ ಮುಖದಲ್ಲಿ ದೇಶಭಕ್ತಿಯ ಪ್ರಜ್ವಲಿತ ಸ್ಫುಟ. ಟಿಪ್ಪು ಸುಲ್ತಾನ್ ತೋರಿದ ಈ ತ್ಯಾಗ, ಅವರ ಮಕ್ಕಳ ಸಹನೆ, ಇವುಗಳು ನಮ್ಮ ಇತಿಹಾಸದ ಅಕ್ಷರಗಳಲ್ಲಿ ಚಿರಸ್ಥಾಯಿಯಾಗಿ ಉಳಿದಿವೆ. ಇಂದಿಗೂ ಅವರ ಆತ್ಮವಿಶ್ವಾಸ, ಧೈರ್ಯ ಮತ್ತು ದೇಶಪ್ರೇಮವು ನಮ್ಮ ಮನಸ್ಸುಗಳಿಗೆ ಪ್ರೇರಣೆಯಾಗುತ್ತದೆ. ಈ ವಿಡಿಯೋ ಇಷ್ಟ ಆದರೆ ಶೇರ್ ಮಾಡಿ ಹಾಗೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.